ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೋತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12 ಇದಕ್ಕೆ ಮಾಡುವಂಥ ಆಕ್ಷನ್ ಏನಿದೆ, ಇದು ಮುಗಿದ ನಂತರ ನಮ್ಮ ಕೋಚ್ ಅವರು ಯಾವೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅವರಿಗೆ ನೀಡಿದಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇಷ್ಟು ದಿನ ಯಾವುದೇ ಅಪ್ಡೇಟನ್ನು ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಮೊದಲದಾಗಿ ಸಾರಿ. ಹಾಗೇನೆ ನೆಕ್ಸ್ಟ್ ಪ್ರತಿಯೊಂದು ವಿಡಿಯೋದ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆಕ್ಷನ್ ಮುಗಿದ ನಂತರ ಇಲ್ಲಿವರೆಗೂ ಯಾವೆಲ್ಲ ಬೆಳವಣಿಗೆಗಳಾಗಿದೆ ಅಂತೇಳಿ ನಾನು ನಿಮಗೆ ಪ್ರತಿಯೊಂದು ಡೀಟೇಲನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲದಾಗಿ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಶುರು ಮಾಡ್ತಾ ಹೋಗೋಣ. ಸೊ ಆಕ್ಷನ್ ಏನಿತ್ತು ಆ ಪ್ರಕ್ರಿಯೆಯಲ್ಲಿ ನಾನು ನಿಮಗೆ ವಿಡಿಯೋಸನ್ನು ಮಾಡೋದನ್ನು ಸ್ಟಾಪ್ ಮಾಡಿದ್ದೆ. ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಪ್ರತಿಯೊಂದು ಅಪ್ಡೇಟನ್ನು ನಮಗೆ ಒನ್ ಬೈ ಒನ್ ಕವರ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಆಕ್ಷನ್ ಮುಗಿದ ನಂತರ ನಮ್ಮ ಕೋಚ್ BC ರಮೇಶ್ ಅವರು ನೀಡಿದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರಿಗೆ ಯಾವೆಲ್ಲ ಕ್ವೆಶನ್ಗಳು ಬಂತು, ಹಾಗೆಯೇ ಅದರಲ್ಲಿ ಅವರು ಯಾವೆಲ್ಲ ರೀತಿಯಲ್ಲಿ ಆನ್ಸರ್ನ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಬಂದಂಥ ಕ್ವೆಶನ್ ಏನು ಅಂತ ಹೇಳಿದ್ರೆ, ಈ ಸಲ ಆಕ್ಷನ್ ಮುಗಿದ ನಂತರ ನಮ್ಮ ತಂಡ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಕೇಳೋಂಥ ಕ್ವೆಶನ್ಗೆ BC ರಮೇಶ್ ಅವರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಅದೇನಂತ ಹೇಳಿದ್ರೆ, ನಮ್ಮ ತಂಡ ಆಕ್ಷನಲ್ಲಿ ನಾನು ಯಾವ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಒಬ್ಬ ಪ್ಲೇಯರ್ನ ಬಿಟ್ಟು ಇನ್ನೆಲ್ಲ ಪ್ಲೇಯರ್ಸ್ಗಳು ನನಗೆ ಅದೇ ರೀತಿಯಾಗಿ ಸಿಕ್ಕಿದ್ದಾರೆ. ನಾವೀಗ ಡಿಫೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ PKL ಸೀಸನ್ 12ಕ್ಕೆ ನಮ್ಮ ತಂಡ ಒನ್ ಆಫ್ ದ ಬೆಸ್ಟ್ ಡಿಫೆಂಡಿಂಗ್ ಏನು ಕ್ಯಾಟಗರಿ ಇದೆ, ಅದರಲ್ಲಿ ಟಾಪ್ನಲ್ಲಿ ಬರುವಂಥ ತಂಡ ಇದೆ. ಯಾಕಂತ ಹೇಳಿದ್ರೆ ನನಗೆ ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್, ರೈಟ್ ಕವರ್, ಲೆಫ್ಟ್ ಕವರ್, ಸೊ ಈ ರೀತಿಯಾಗಿ ಪ್ರತಿಯೊಂದು ಪ್ಲೇಸ್ ಏನಿದೆ ಅದನ್ನು ಸಾರ್ಟೆಡ್ ಆಗಿರುವಂಥ ಯಂಗ್ ಪ್ಲೇಯರ್ ಜೊತೆಗೆ ನಾನು ನಿಮಗೆ ಕಾಂಬಿನೇಷನ್ನ ಮಾಡಿ ತಂಡವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಡಿಫೆನ್ಸ್ ಅನ್ನುವಂಥ ವಿಚಾರ ಏನಿದೆ ಅದರಲ್ಲಿ ನನಗೆ 1% ಕೂಡ ಡೌಟ್ ಇಲ್ಲ. ಡಿಫೆನ್ಸ್ 100% ನಮ್ಮದು ಸ್ಟ್ರಾಂಗ್ ಆಗಿದೆ ಅಂತೇಳಿ BC ರಮೇಶ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕೇಳುವಂಥ ಕ್ವೆಶನ್ ಏನು ಅಂತ ಹೇಳಿದ್ರೆ, ಓಕೆ ಡಿಫೆನ್ಸ್ನ ಬಗ್ಗೆ ಮಾತಾಡಿದ್ರಿ, ನಮಗೂ ಕೂಡ ಅದರಲ್ಲಿ ಹೋಪ್ ಇದೆ. ವಾಟ್ ಅಬೌಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾರೆ. ಸೊ ಆಗ BC ರಮೇಶ್ ಅವರು ಸಿಂಪಲ್ ಆಗಿ ಹೇಳ್ತಾರೆ, ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾನು ನಿಮಗೆ ಹೇಳಿದಂತೆ ಒಬ್ಬ ಪ್ಲೇಯರ್ ಮಿಸ್ ಆದರೂ ಅದು ಯಾರು ಅಂತ ಹೇಳಿದ್ರೆ ಅಜಿತ್ ಕುಮಾರ್. ಸೊ ಅವರ ಬದಲಿಗೂ ಕೂಡ ನಾನು ನಿಮಗೆ ಲೆಫ್ಟ್ ರೈಡರ್ನ ಮತ್ತೊಬ್ಬರನ್ನ ಯಂಗ್ ಪ್ಲೇಯರ್ನ ತಗೊಂಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಅಂತಲೇ ನೀವು ನೋಡ್ಲಿಕ್ಕೆ ಹೋಗಬೇಡಿ, ಆ ಒಂದು ಪದವನ್ನು ಬಿಟ್ಟು ಅಂದರೆ ಬಿಹೈಂಡ್ ದಟ್ ಕೂಡ ನಮ್ಮ ಟೀಮ್ ಯಂಗ್ ಪ್ಲೇಯರ್ಸ್ನ ಜೊತೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಯಾಕಂತ ಹೇಳಿದ್ರೆ ನಾನೀಗ ಆಕ್ಷನಲ್ಲಿ 8 ರಿಂದ 9 ಜನ ಯಂಗ್ ಪ್ಲೇಯರ್ಸ್ಗಳನ್ನ ರೈಡರ್ಸ್ಗಳನ್ನ ತಗೊಂಡಿದ್ದೆ. ಅದರಲ್ಲಿ ಜಾಸ್ತಿ ಬೇಡ ನನಗೆ. ನನ್ನ ಕ್ಯಾಂಪ್ನಲ್ಲಿ 3 ರಿಂದ 4 ಜನ ಸಕ್ಸಸ್ ಆದರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಡಿಫೆನ್ಸ್ ಟೀಮ್ ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದೀನಿ. ಅದರ ಜೊತೆಗೇ ಯಂಗ್ ರೈಡರ್ಸ್ಗಳು ಅವರ ಯಾವುದೇ ಮೂವ್ಸ್ಗಳು ಕೂಡ ಗೊತ್ತಿರೋದಿಲ್ಲ ಈಗಿನ ಡಿಫೆಂಡರ್ಸ್ಗಳಿಗೆ ಅಥವಾ ಅಪೋನೆಂಟ್ ಟೀಮ್ಗಳಿಗೆ. ಸೊ ಅವ್ರು 3 ಜನ ಸಕ್ಸಸ್ ಆದರೂ ಕೂಡ ಸಾಕು ನನಗೆ. ಒನ್ ಆಫ್ ದ ಬೆಸ್ಟ್ ಟೀಮನ್ನು ನನ್ನ ಯಾವ ರೀತಿಯಾಗಿ ಇಮ್ಯಾಜಿನೇಷನ್ ಇತ್ತು ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೆಟ್ ಮಾಡಿ ಕಾಂಬಿನೇಷನ್ ಟೀಮನ್ನು ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ನಾನು ಹೈಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೋಗಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳನ್ನ ತಗೊಳ್ಳಿಕ್ಕೆ ಹೋಗಿಲ್ಲ. ಸೊ ಯಾರನ್ನ ಹೀರೋಸ್ಗಳಂತ ಅಂದ್ಕೊಂಡಿದ್ರು ಅವ್ರನ್ನ ಬಿಟ್ಟು ನಾವು ಯಂಗ್ ಪ್ಲೇಯರ್ಸ್ಗಳನ್ನ ಹೀರೋವನ್ನು ಮಾಡೋ ರೀತಿಯಲ್ಲಿ ನಾನು ತಂಡವನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತೇಳಿ BC ರಮೇಶ್ ಅವರು ಹೇಳ್ತಾರೆ. ಸೊ ಇದು ಓವರಾಲ್ ಆಗಿ ಒಂದು ಆಕ್ಷನ್ ನಡೆದ ನಂತರ ಚಿಕ್ಕ ಇಂಟರ್ವ್ಯೂ ಏನಿರುತ್ತೆ ಅದರಲ್ಲಿ BC ರಮೇಶ್ ಅವರು ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನೀಡಿರುವಂಥ ಮಾಹಿತಿ ಆಯಿತಾ. ಸೊ ಈ ಒಂದು ವಿಷಯ ನಿಮಗೆ ಖುಷಿ ಕೊಡ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆಯೇ ಈ ರೀತಿಯಾಗಿ ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳು ಏನಿದ್ರು ಕೂಡ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದಲ್ಲ ಮರಿಬೇಡಿಸಿಕೊಳ್ಳೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆ ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸೈನಿಂಗ್ ಆಫ್. ಬಾಯ್.